15ನೇ ಶತಮಾನ ಯುರೋಪಿನ ದೇಶಗಳಲ್ಲಿ ಮಸಾಲೆ ಪದಾರ್ಥಗಳ ಬೇಡಿಕೆ ತುಂಬಾ ಹೆಚ್ಚಿತ್ತು. ಕರಿಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಇವುಗಳೆಲ್ಲ ಭಾರತದಲ್ಲಿ ಅಪಾರವಾಗಿ ದೊರೆಯುತ್ತಿತ್ತು. ಆದರೆ ಭಾರತಕ್ಕೆ ಬರುವ ಭೂಮಾರ್ಗವನ್ನು ಟರ್ಕಿಯರು ಹಿಡಿದಿಟ್ಟಿದ್ದರು. ಅದರ ಫಲವೇ ಯುರೋಪಿಯನರಿಗೆ ಭಾರತ ತಲುಪುವುದು ಕಷ್ಟವಾಯಿತು. ಆಗ ಯುರೋಪಿನ ರಾಜರು ಹೊಸ ಸಮುದ್ರಮಾರ್ಗ ಹುಡುಕಲು ಸಾಹಸಿಗಳನ್ನು ಕಳುಹಿಸಿದರು. 1498ನೇ ವರ್ಷ ಪೋರ್ಚುಗಲ್ ದೇಶದ ಸಾಹಸಿ ಸಮುದ್ರಯಾತ್ರಿ ವಾಸ್ಕೋಡ ಗಾಮ ತನ್ನ ಹಡಗಿನಲ್ಲಿ ಸಮುದ್ರವನ್ನು ಕತ್ತರಿಸುತ್ತಾ ಭಾರತದ ಕರಾವಳಿಗೆ ಬರುತ್ತಾನೆ. ಅವನು ಕ್ಯಾಲಿಕಟ್ ತಲುಪುತ್ತಾನೆ. ಅಲ್ಲಿ ಜಮೋರಿನ್ ರಾಜನು ಅವನನ್ನು ಸ್ವಾಗತಿಸುತ್ತಾನೆ. ಇದು ಮಸಾಲೆಗಳ ದೇಶವೇ, ನಾವು ವ್ಯಾಪಾರ ಮಾಡಲು ಬಂದಿದ್ದೇವೆ. ನಿಮ್ಮ ವ್ಯಾಪಾರ ಸತ್ಯವಾಗಿದ್ದರೆ ಸ್ವಾಗತ. ಈ ಘಟನೆ ಭಾರತದಲ್ಲಿ ಯುರೋಪಿಯನರ ಪ್ರವೇಶದ ಬಾಗಿಲು ತೆರೆದಿತು. ನಂತರ ಪೋರ್ಚುಗೀಸರು ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಅವರು ಗೋವಾವನ್ನು ವಶಪಡಿಸಿಕೊಂಡರು. ಪೋರ್ಚುಗೀಸರ ಗವರ್ನರ್ ಅಲ್ಫೋನ್ಸೋ ದ ಅಲ್ಬುಕರ್ಕ್ ಗೋವಾವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡನು. ಅವರು ಮಸಾಲೆ ವ್ಯಾಪಾರ ನಡೆಸಿದರು, ಕೋಟೆ ಕಟ್ಟಿದರು, ಕ್ರೈಸ್ತ ಧರ್ಮ ಪ್ರಚಾರ ಮಾಡಿದರು. ಆದರೆ ಇತರೆ ಯುರೋಪಿಯನ್ ರಾಷ್ಟ್ರಗಳಿಗೂ ಭಾರತ ಬೇಕಿತ್ತು. 1600ರಲ್ಲಿ ನೆದರ್ಲ್ಯಾಂಡ್ಸ್ ಜನರು ಭಾರತಕ್ಕೆ ಬಂದರು. ಅವರು ಪುಲಿಕಾಟ್, ನಾಗಪಟ್ಟಣಂ, ಸೂರತ್ ಇಂತಹ ಸ್ಥಳಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಕಟ್ಟಿದರು. ಅವರ ಉದ್ದೇಶ ಒಂದೇ, ಭಾರತದ ಸಂಪತ್ತನ್ನು ಪಡೆದುಕೊಳ್ಳುವುದು. ಆದರೆ ಅವರು ರಾಜಕೀಯದಲ್ಲಿ ಹೆಚ್ಚು ತಲೆ ಹಾಕಲಿಲ್ಲ. 1600ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. 1608ರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ಭಾರತಕ್ಕೆ ಬಂದನು. ನಂತರ ಸರ್ ಥಾಮಸ್ ರೋ ಮೊಘಲ್ ಅರಸ ಜಹಾಂಗೀರ್ ಅರಮನೆಗೆ ಬಂದು ಅನುಮತಿ ಕೇಳಿದನು. ನಾವು ವ್ಯಾಪಾರ ಮಾತ್ರ ಮಾಡುತ್ತೇವೆ ಮಹಾರಾಜ. ಸರಿ, ಸೂರತ್ನಲ್ಲಿ ವ್ಯಾಪಾರ ಮಾಡಲು ಅನುಮತಿ. ಇದರಿಂದ ಇಂಗ್ಲಿಷರಿಗೆ ಭಾರತದಲ್ಲಿ ನೆಲೆ ಸಿಕ್ಕಿತು. ಇಂಗ್ಲಿಷರು 3 ಪ್ರಮುಖ ಕೇಂದ್ರಗಳನ್ನು ನಿರ್ಮಿಸಿದರು: ಮದ್ರಾಸ್, ಫೋರ್ಟ್ ಸೇಂಟ್ ಜಾರ್ಜ್, ಬಾಂಬೆ ಇಂದಿನ ಮುಂಬೈ, ಕಲ್ಕಟ್ಟಾ, ಫೋರ್ಟ್ ವಿಲಿಯಂ. ಅವರು ನಿಧಾನವಾಗಿ ವ್ಯಾಪಾರಿಗಳಿಂದ ಆಡಳಿತಗಾರರಾಗಿ ಮಾರ್ಪಟ್ಟರು. ಸಾವಿರದ 1664ರಲ್ಲಿ ಫ್ರೆಂಚ್ ದೇಶದವರು ಭಾರತಕ್ಕೆ ಬಂದರು. ಅವರು ಪಾಂಡಿಚೆರಿ, ಚಂದನನಗರ, ಮಾಯೆ ಇಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಕಟ್ಟಿದರು. ಅವರ ನಾಯಕ ಡುಪ್ಲೆ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಕಟ್ಟಲು ಯತ್ನಿಸಿದನು. ಇಂಗ್ಲಿಷರು ಮತ್ತು ಫ್ರೆಂಚರು ಭಾರತದಲ್ಲಿ ಆಡಳಿತಕ್ಕಾಗಿ ಹೊಡೆದಾಡಿದರು. ಕರ್ನಾಟಕ ಪ್ರದೇಶದಲ್ಲಿ 3 ದೊಡ್ಡ ಯುದ್ಧಗಳು ನಡೆದವು. ಇವುಗಳನ್ನು ಕರ್ನಾಟಕ ಯುದ್ಧಗಳು ಎಂದು ಕರೆಯುತ್ತಾರೆ. ಕೊನೆಗೆ ಇಂಗ್ಲಿಷರು ಗೆದ್ದರು. ಫ್ರೆಂಚರ ಪ್ರಭಾವ ಕುಂದಿತು.
ಇಂಗ್ಲಿಷರು ವ್ಯಾಪಾರದಿಂದ ರಾಜಕೀಯಕ್ಕೆ ಬಂದರು. ಅವರು ಭಾರತೀಯ ರಾಜರ ಮಧ್ಯೆ ಜಗಳ ಹುಟ್ಟಿಸಿದರು. ಒಬ್ಬನ ವಿರುದ್ಧ ಮತ್ತೊಬ್ಬನಿಗೆ ಸಹಾಯ ಮಾಡಿದರು. ನಂತರ ಬೆಂಗಾಳ, ಮೈಸೂರು, ಮರಾಠರು, ಸಿಖ್ ರಾಜ್ಯಗಳು ಎಲ್ಲವನ್ನೂ ಕ್ರಮೇಣ ವಶಪಡಿಸಿಕೊಂಡರು. ಭಾರತ ಶ್ರೀಮಂತ ದೇಶವಾಗಿತ್ತು, ಆದರೆ ಯುರೋಪಿಯನರು ಸಂಪತ್ತು ಕೊಂಡೊಯ್ದರು. ಜನರನ್ನು ಶೋಷಿಸಿದರು, ದೇಶದ ಮೇಲೆ ಹಿಡಿತ ಸಾಧಿಸಿದರು. ಒಮ್ಮೆ ವ್ಯಾಪಾರಿಗಳಾಗಿ ಬಂದ ಯುರೋಪಿಯನರು ನಂತರ ಆಡಳಿತಗಾರರಾದರು. ಭಾರತೀಯರ ಏಕತೆ ಕೊರತೆ, ರಾಜರ ಒಳಜಗಳ, ಯುರೋಪಿಯನರ ಕುತಂತ್ರ ಇವೆಲ್ಲ ಕಾರಣಗಳಿಂದ ಅವರು ಯಶಸ್ವಿಯಾದರು. ಆದರೆ ಈ ದಾಸ್ಯವೇ ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬೀಜವಾಯಿತು.